ನಾನು ಕುರುಕ್ಷೇತ್ರದ ಅಭಿಮನ್ಯು ಅಲ್ಲ, ನಾನು ರಾಜಕೀಯ ಚಕ್ರವ್ಯೂಹ ಭೇದಿಸೋದನ್ನ ಕಲ್ತಿದ್ದೀನಿ. ಇದು ನಿಖಿಲ್ ಕುಮಾರಸ್ವಾಮಿ ಖಡಕ್ ನುಡಿ. ನಾನು ಕುರುಕ್ಷೇತ್ರದ ಅಭಿಮನ್ಯು ಅಲ್ಲ, ನನಗೆ ಚಕ್ರವನ್ನ ಭೇದಿಸೋದು ಗೊತ್ತು. ನಿಖಿಲ್ ಕುಮಾರಸ್ವಾಮಿ ಖಡಕ್ ಆಗಿ ಹೇಳ್ತಾ ಇದ್ದಾರೆ. ಮುಂದೆ ನಾನು ಸೋಲಲ್ಲ, ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಿದ್ದಾರೆ. ಅಂಬರೀಷ್ ಜೊತೆಗಿನ ಸಂಬಂಧ, ಕುರುಕ್ಷೇತ್ರ ಸಿನಿಮಾದಲ್ಲಿ ಅಂಬರೀಷ್ ಜೊತೆ ನಟಿಸಿದ್ದ ಜೆಡಿಎಸ್ ಯುವ ಸಾರಥಿ ಅಂಬರೀಷ್ ಅವರು ಭೀಷ್ಮನ ಪಾತ್ರವನ್ನ ಮಾಡಿದ್ರು. ನಿಖಿಲ್ ಅಭಿಮನ್ಯು ಆಗಿ ನಟಿಸಿದ್ರು. ಆ ದಿನಗಳನ್ನ ಮೆಲುಕು ಹಾಕಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಆ ದಿನಗಳನ್ನ ಮೆಲುಕು ಹಾಕ್ತಾ ನಿಖಿಲ್ ಅಭಿಮನ್ಯು ಆಗಿ ನಟಿಸಿದ ದಿನಗಳನ್ನ ಹೇಳ್ತಾ, ನಟನೆಯ ದಿನಗಳನ್ನ ನೆನಪು ಮಾಡ್ಕೊಳ್ತಾ, ಮುಂದೆ ನಾನು ಸೋಲೋದಿಲ್ಲ, ಗೆದ್ದೇ ಗೆಲ್ತೀನಿ. ನಾನು ಕುರುಕ್ಷೇತ್ರದಲ್ಲಿರುವ ಅಭಿಮನ್ಯು ಅಲ್ಲ, ನಾನು ರಾಜಕೀಯ ಚಕ್ರವ್ಯೂಹ ಭೇದಿಸೋದನ್ನ ಕಲ್ತಿದ್ದೀನಿ, ನನಗೆ ಗೆಲ್ಲೋದು ಗೊತ್ತಿದೆ ಅಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಂಬರೀಷ್ ಜೊತೆಗಿನ ಸಂಬಂಧವನ್ನ ಮೆಲುಕು ಹಾಕಿದ್ದಾರೆ. ಅಂಬರೀಷ್ ಅವರು ಭೀಷ್ಮನ ಪಾತ್ರವನ್ನ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅಭಿಮನ್ಯು ಆಗಿ ನಟನೆಯನ್ನ ಮಾಡಿದ್ರು. ಆ ದಿನಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಾನು ನಟನೆ ಮಾಡಿದಂತಹ ಕುರುಕ್ಷೇತ್ರದಲ್ಲಿ ನಟನೆ ಮಾಡಿದಂತಹ ಅಭಿಮನ್ಯು ಅಲ್ಲ, ನನಗೆ ರಾಜಕೀಯ ಚಕ್ರವ್ಯೂಹವನ್ನ ಹೇಗೆ ಭೇದಿಸಬೇಕು ಅಂತ ಗೊತ್ತು. ಎಲ್ಲಿ ಸೋಲನ್ನ ಕಂಡಿದ್ದೀನಿ ಅಲ್ಲೇ ನಿಂತು ಗೆಲ್ತೀನಿ. ಮೈಸೂರು ಅಲ್ಲ, ಮಂಡ್ಯನೂ ಅಲ್ಲ, ನನ್ನ ತಾತನಿಗೆ ಮರು ಜನ್ಮವನ್ನ ಕೊಟ್ಟಂತಹ ಕ್ಷೇತ್ರದಲ್ಲೇ ನಾನು ಗೆದ್ದು ಬೀಗ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಒಂದು ಸಂಬಂಧ ಆ ಕುರುಕ್ಷೇತ್ರದ ಚಿತ್ರದಲ್ಲಿ ನಾನು ನಟನೆ ಮಾಡಿದಂತ ಆ ದಿನಗಳನ್ನ ನಾನು ಜ್ಞಾಪಿಸ್ಕೊಂಡು ಈಗ ತಾನೆ ಎಲ್ರಿಗೂ ಹೇಳ್ತಾ ಇದ್ದೆ. ಅವರು ಭೀಷ್ಮ ಪಾತ್ರವನ್ನ ನಿರ್ವಹಿಸಿದ್ರು, ನಾನು ಅಭಿಮನ್ಯು ಪಾತ್ರವನ್ನ ನಿರ್ವಹಿಸಿದೆ. ಆದ್ರೆ ನಿಜ ಜೀವನದಲ್ಲಿ ನಾ ಅಭಿಮನ್ಯು ಪಾತ್ರವನ್ನ ಬದಲಾವಣೆ ಮಾಡಿದ್ದೀನಿ. ಅದು ಬದಲಾವಣೆ ತಾವು ತಗೋಬರ್ತೀರಿ ಅಂತಕ್ಕಂಥದ್ದು ನಿಮ್ಮ ಮೂಲಕ ಆ ಬದಲಾವಣೆ ಬಹುಶಃ ಅರ್ಜುನನ ಪಾತ್ರವನ್ನ ಮುಂದೆ ನನಗೆ ಈ ರಾಜ್ಯದ ಜನತೆ ನಿಮ್ಮಂತ ತಂದೆ ತಾಯಂದ್ರಗಳು ಆಶೀರ್ವಾದದಿಂದ ಕೊಡ್ತೀರಾ ಅಂತಕ್ಕಂಥದ್ದನ್ನ ಭಾವಿಸಿದ್ದೇನೆ. ಅಂತ ಅಂಬರೀಷ್ ಅಣ್ಣ ಅವರ ಪುತ್ಥಳಿಗೆ ಇವತ್ತು ಗೌರವವನ್ನ ಅರ್ಪಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅಂಬರೀಷ್ ಅಣ್ಣನ ನನ್ನ ಒಂದು ಸಂಬಂಧ ಆ ಕುರುಕ್ಷೇತ್ರದ ಚಿತ್ರದಲ್ಲಿ ನಾನು ನಟನೆ ಮಾಡಿದಂತ ಆ ದಿನಗಳನ್ನ ನಾನು ಜ್ಞಾಪಿಸ್ಕೊಂಡು ಈಗ ತಾನೆ ಎಲ್ರಿಗೂ ಹೇಳ್ತಾ ಇದ್ದೆ. ಅವರು ಭೀಷ್ಮ ಪಾತ್ರವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಕಾನ್ಫಿಡೆಂಟ್ ಆಗಿ ಖಡಕ್ ಆದ ಮಾತುಗಳನ್ನು ಹೇಳ್ತಿದ್ದಾರೆ. ನಾನು ಚಕ್ರವ್ಯೂಹದಲ್ಲಿರುವಂತಹ ರಾಜಕೀಯ ಚಕ್ರವ್ಯೂಹದಲ್ಲಿರುವಂತಹ ಚಕ್ರಗಳನ್ನ ಭೇದಿಸೋದು ನನಗೆ ಗೊತ್ತು, ಅದನ್ನ ಹೇಗೆ ಭೇದಿಸಬೇಕು ಅಂತ ಹೇಳ್ಬಿಟ್ಟು ಆಚೆ ಬರೋದು, ಗೆಲ್ಲೋದು ನನಗೆಲ್ಲವೂ ಕೂಡ ಗೊತ್ತು. ನಾನು ಕುರುಕ್ಷೇತ್ರದಲ್ಲಿ ನಟನೆ ಮಾಡಿದಂತಹ ಅಭಿಮನ್ಯು ಅಲ್ಲ ಇಲ್ಲಿ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೋತ ಕ್ಷೇತ್ರದಲ್ಲೇ ನಾನು ಗೆದ್ದು ಬೀಗ್ತೀನಿ ಅನ್ನುವಂತಹ ಖಡಕ್ ಮಾತುಗಳನ್ನ ಕಾನ್ಫಿಡೆನ್ಸ್ ಮುಖಾಂತರ ಹೇಳ್ತಿದ್ದಾರೆ.